ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರದ ಲಾಗು. ಶುಕ್ರವಾರ ಶ್ರೀರಾಮನವಮಿ ಇರೋದ್ರಿಂದ ಪೂಜೆ ಮಾಡ್ಕೊಬೇಕಿತ್ತು. ಬೆಳಗ್ಗೆನೇ ತರಕಾರಿ ಎಲ್ಲ ಬೇಕಾಗಿತ್ತು, ಹೂವು ಹಣ್ಣು ಎಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದೆಲ್ಲ ಬಂದಿತ್ತು. ಬೆಳಗ್ಗೆನೇ ಹಾಕಿಬಿಟ್ಟಿದ್ದೆ, 7:15 ಹಾಕಿದ್ದೆ. ಒಂದು 8:30 ಅಷ್ಟರಲ್ಲೆಲ್ಲ ಬಂದಿತ್ತೆಲ್ಲ. ಈಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬಾಳೆಹಣ್ಣು ಬೇಕಾಗಿತ್ತು, ಮತ್ತು ಜ್ಯೂಸ್ ಮಾಡೋಕ್ಕೆ ಜ್ಯೂಸ್ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಇರಲಿಲ್ಲ ತಂದುಕೊಡೋಕ್ಕೆ, ಬೆಳಗ್ಗೆನೇ ಹೊರಟೋಗಿದ್ರು ಅವ್ರ ಡ್ಯೂಟಿಗೆ. ಇನ್ನು ಆನ್ಲೈನಲ್ಲಿ ಬುಕ್ ಮಾಡಪ್ಪ ಅಂತ ಹೇಳಿದೆ ನನ್ನ ಮಗನಿಗೆ. ಸ್ವಲ್ಪ ಎಲ್ಲ ಬುಕ್ ಮಾಡಿಕೊಟ್ಟಿದ್ದೆ, ಎಲ್ಲ ಜೋಡಿಸ್ಕೊತಾ ಇದ್ದೆ. ತಿಂಡಿ ಏನು ಮಾಡೋದಿರಲಿಲ್ಲ, ಯಾಕಂದರೆ ನನ್ನ ಮಗ ಮೊಸರು ಅನ್ನ ಮಾಡಿಕೊಡು ಅಮ್ಮ ಅಂತ ಹೇಳಿದ್ದ. ಇವಾಗ ಸ್ವಲ್ಪ ಜಾಸ್ತಿ ಮೊಸರು ಅನ್ನ ತಿನ್ನೋಕ್ಕೆ ಇಷ್ಟಪಡ್ತಾನೆ ಅವನು. ಬಾಕ್ಸಿಗೆ ಮೊಸರು ಅನ್ನ ಮಾಡಿಕೊಡು, ತಿನ್ನೋಕ್ಕೂ ಅದೇ ಸಾಕು ಅಂತ ಹೇಳಿದ್ದ. ಇನ್ನು ಅನ್ನಕ್ಕೆ ಇಟ್ಬಿಟ್ಟು ಆ ಕಡೆ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಮಗಳಿಗೆ 9:30ಗೆ ಸ್ಕೂಲಿತ್ತು. ಅವಳು ಬರೀ ತಿಂದ್ಬಿಟ್ಟು ಹೋಗ್ತಾಯಿದ್ಲು ಅಷ್ಟೇ. ಅವಳು ನಂಗೆ ಮೊಸರು ಅನ್ನನೇ ಸಾಕು ಅಂದ್ಲು. ಅವಳಿಗೂ ಆಗುತ್ತೆ ಅಂದ್ಬಿಟ್ಟು ಮೊಸರು ಅನ್ನ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಈ ಕೆಲಸ ಮುಗಿಸ್ಕೊಬಿಡೋಣ ಫಸ್ಟು ಅಂಥೇಳಿ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡೆ. ತರಕಾರಿ ಎಲ್ಲ ಏನು ಬಂದಿತ್ತು ಅದೆಲ್ಲ ತೊಳಿಲಿಲ್ಲ ನಾನು, ಹಾಗೆ ಎಲ್ಲ ಜೋಡಿಸ್ಕೊತೀನಿ. ನನಗೆ ಯಾವಾಗ ಬೇಕು ಅವಾಗ ತೊಗೊಂಡು ಆವಾಗ ತೊಳೆದು ಕಟ್ ಮಾಡ್ಕೊತೀನಿ. ಒಬ್ಬೊಬ್ಬರು ಮುಂಚೆನೇ ತೊಳೆದ್ಬಿಟ್ಟು ತರಕಾರಿ ಎಲ್ಲ ಜೋಡಿಸ್ಕೊತಾರೆ. ನಾನೇನು ಹಂಗೆ ಮಾಡ್ಕೊಂಡಿಲ್ಲ. ಏನೇನು ಬೇಕು ಅವಾಗ ತೊಗೊಂಡು ಅವಾಗ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳನ್ನೂ ಜೋಡಿಸಿಟ್ಕೊತಾ ಇದ್ದೀನಿ. ಈ ಮಿನಿಟ್ಸ್ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ. ನನಗಂತೂ ಸಖತ್ ಯೂಸ್ ಆಗುತ್ತೆ. ಯಾವಾಗ ಆಚೆಗೆ ಹೋಗೋಕೆ ಆಗಲ್ಲ ಅನ್ನೋ ಟೈಮಲ್ಲೆಲ್ಲ ಇದರಲ್ಲಿ ಬುಕ್ ಮಾಡಿಬಿಟ್ರೆ 5 ನಿಮಿಷಕ್ಕೆಲ್ಲ ಪಟ್ ಅಂತ ಬಂದುಬಿಡುತ್ತೆ. ಸಖತ್ ಯೂಸ್ ಅನಿಸುತ್ತೆ ನನಗೇನು. ಇನ್ನು ಎಲ್ಲ ತರಕಾರಿನೂ ಜೋಡಿಸಿಟ್ಕೊಂಡೆ. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನನೂ ವಿಸಿಲ್ ಬಂದಿತ್ತು, ಅದನ್ನು ಎತ್ಬಿಟ್ಟು ಮೊಸರನ್ನ ಅಲ್ವಾ, ಸ್ವಲ್ಪ ಅನ್ನ ಆರಿಸೋಣ ಅಂತ ಹೇಳ್ಬಿಟ್ಟು ಅನ್ನ ಹಾರಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಮಸಾಲ ಐಟಮ್ಸು, ಪಲಾವು ಈ ಥರದ್ದೆಲ್ಲ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ಸಾಂಬಾರುಗಳು ಅಷ್ಟೇ ಲೈಟಾಗಿ ತಿನ್ನೋಣ ಅನಿಸುತ್ತೆ, ಜಾಸ್ತಿ ನೀರು ಕುಡಿಯೋಣ ಅನಿಸ್ತಾ ಇರುತ್ತೆ. ಅನ್ನ ಎಲ್ಲ ಆರಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕ್ಬಿಟ್ಟು, ಅವನಿಗೆ ಜಾಸ್ತಿ ಮೊಸರನ್ನ ಅಂದರೆ ಇಷ್ಟನೇ, ಅದಕ್ಕೆ ಮೊಸರನ್ನನೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮೊಸರನ್ನನೇ ಮಾಡ್ತಾಯಿದ್ದೀನಿ. ನಾವು ಹೊಸ ಪ್ಯಾಕೆಟು ಒಂದು ಮೊಸರು ತಂದಿದ್ದೆ, ಅದನ್ನು ಹಾಕಿ ಎತ್ತಿಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಎತ್ತಿಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಅವನೇನು ಈರುಳ್ಳಿ ಎಲ್ಲ ಹಾಕಬೇಡಮ್ಮ, ಸುಮ್ಮನೆ ಒಗ್ಗರಣೆ ಹಾಕಿ ಕೊಡು ಅಂತ ಹೇಳ್ದೆ. ಅದಕ್ಕೆ ಒಗ್ಗರಣೆಗೆ ಬರೀ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಚಿಕ್ಕದ ಸೌಟಲ್ಲೇ ಹಾಕ್ತಾಯಿದ್ದೀನಿ ಒಗ್ಗರಣೆ. ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆ ಏನಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ಅದರಲ್ಲೇ ಒಗ್ಗರಣೆ ಹಾಕಿ ಮೊಸರನ್ನ ರೆಡಿ ಮಾಡಿದೆ. ಮೊಸರನ್ನ ಸಖತ್ತಾಗಿತ್ತು. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ, ಜಾಸ್ತಿ ಗಟ್ಟಿ ಆಗಿಬಿಡುತ್ತಲ್ಲ ಸ್ಕೂಲಿಗೆ ತೊಗೊಂಡೋದ್ರೆ ಅಂತ ಹೇಳ್ಬಿಟ್ಟು. ಇನ್ನು ಸ್ನ್ಯಾಕ್ಸಿಗಂತ ಗ್ರೇಪ್ಸ್ ಇತ್ತು, ಅದನ್ನು ಬ್ಲ್ಯಾಕ್ ಗ್ರೇಪ್ಸು ಅದನ್ನೇ ಹಾಕು ಅಂತ ಹೇಳಿದ್ದೆ, ಅದನ್ನೇ ಹಾಕ್ತಾಯಿದ್ದೆ. ಇನ್ನು ಹಾಕ್ಬಿಟ್ಟು ಅವ್ನಿಗೂ ತಿನ್ನೋಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ತಿನ್ನೋಕೆ ಹಾಕಿ ಅವ್ನಿಗೂ ಕೊಟ್ಟೆ. ಅವನು ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ರೆ, ಅವರು ಸ್ಕೂಲ್ಗೆ ಹೊರಟ್ಬಿಟ್ರೆ ಆಮೇಲೆ ಬಾಗಿಲೆಲ್ಲ ತೊಳ್ಕೊಬೋದು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೇ ಬಾಗಿಲು ತೊಳೆಯೋಕ್ಕೆ ಹೋಗಿರಲಿಲ್ಲ. ಇನ್ನು ಇವಾಗ ಅವನು ಹೋದ್ಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡೆ. ಅಲ್ಲೊಂದು ಹುಳ ಬಂದಿತ್ತು, ಅದನ್ನು ನನ್ನ ಮಗಳು ಭಯದಿಂದ ನೋಡ್ತಾ ಇದ್ಲು. ಅವಳಿಗೆ ತೋರಿಸ್ತಾ ಇದ್ದೆ ಹುಳ ನೋಡು ಅಂತ. ಇನ್ನು ಅವಳಿಗೂ ರೆಡಿ ಮಾಡಿದ್ದೆ. 9:30ಗೆ ಹೋಗ್ಬೇಕಿತ್ತಲ್ಲ ಅವಳು, ಅವ್ರ ಫ್ರೆಂಡ್ ಅವ್ರ ಜೊತೆ ಅವಳು ಹೋಗ್ತಾಯಿದ್ಲು. ಅವರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಾನೇನು ಬಿಡೋಕ್ಕೆ ಹೋಗಿರಲಿಲ್ಲ, ಅದಕ್ಕೆ ರೆಡಿ ಮಾಡಿಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡು ಇವಾಗ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೆ ರಾತ್ರಿಯೇ. ಇವಾಗ ಅದನ್ನೆಲ್ಲ ಜೋಡಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಮ್ಮ ಮನೇಲಿ ರಾಮಂದೊಂದು ವಿಗ್ರಹ ಇತ್ತು, ಅಯೋಧ್ಯೆಯಿಂದ ತಗೊಂಬಂದಿದ್ದದು. ಅದಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಹೋದ ವಾರ ಯುಗಾದಿ ಹಬ್ಬ ಇದ್ದಿದ್ದರಿಂದ ನಾನು ಬುಧವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ. ಇವತ್ತು ಶುಕ್ರವಾರ ರಾಮನವಮಿ ಇರೋದ್ರಿಂದ ಏನು ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಸ್ವಲ್ಪ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಡೀಪ್ ಕ್ಲೀನ್ ಏನು ಮಾಡೋ ಆಗಿರಲಿಲ್ವಲ್ಲ, ಕ್ಲೀನಾಗೇ ಇತ್ತು ದೇವ್ರ ಮನೆ.
ಇನ್ನು ಅದೆಲ್ಲ ಮಾಡ್ಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿದ್ನಲ್ಲ ಅದೆಲ್ಲ ಜೋಡಿಸ್ಕೊಂಡು ಇವಾಗ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಈ ಕಡೆ ಮೊಸರು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮೊಸರುಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಅಷ್ಟೇ, ಇನ್ನೇನು ಹಾಕಿಲ್ಲ ಅದಕ್ಕೆ. ಅದನ್ನು ಸ್ವಲ್ಪ ಲೈಟಾಗಿ ಮಾಡಿಕೊಂಡೆ. ಇನ್ನು ಕೋಸಂಬರಿಗೆ ಸೌತೆಕಾಯಿ ಕ್ಯಾರೆಟು ಹಾಕ್ಕೊಂಡೆ ಅಷ್ಟೇ, ಇನ್ನೇನು ಜಾಸ್ತಿ ಏನೂ ಹಾಕ್ಕೊಳ್ಳಿಲ್ಲ. ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನಲೇ ಇಲ್ಲ. ಎಷ್ಟು ಮಾಡಿದ್ದೆ ಅದನ್ನೆಲ್ಲ ನಾನು ಒಬ್ಬಳೇ ತಿಂದಿದ್ದಾಯಿತು. ಒಂದು ಸ್ವಲ್ಪ ಅವರು ದೇವ್ರ ಹತ್ರ ಇಟ್ಟಿದ್ದಂತ ಒಂದು ಸ್ವಲ್ಪ ಎತ್ಕೊಟ್ಟಿದ್ದಕ್ಕೆ ತಿಂದಿದ್ರು ಅಷ್ಟೇ, ಇನ್ನು ಯಾರೂ ತಿನ್ನಲಿಲ್ಲ. ನಾನು ಒಬ್ಬಳೇ ತಿಂದೆ ಇಷ್ಟೆಲ್ಲನೂ. ಇನ್ನು ದೇವ್ರದ್ದು ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿ ಮತ್ತು ಪಾನಕ ಮತ್ತು ಮಜ್ಜಿಗೆ ಇವು ದೇವ್ರದ್ದು ಪ್ರಸಾದ ಇಡೋಕ್ಕಂತಲೇ ಇಟ್ಕೊಂಡಿದ್ದೀನಿ. ದೇವ್ರ ಹತ್ರ ಏನಾದರೂ ಪ್ರಸಾದ ಇಡ್ತೀವಲ್ಲ ಆವಾಗ ಇಡೋಕ್ಕಂತಲೇ ಇವು ಲೋಟ ಮತ್ತು ಇದೊಂದು ಬೌಲ್ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೆ ನಾನು ಶ್ರೀರಾಮನವಮಿ ಪೂಜೆನ. ಚೆನ್ನಾಗಾಯಿತು. ಯಾರೂ ಇರಲಿಲ್ಲ, ಮಕ್ಕಳು ಇರಲಿಲ್ಲ, ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಅದಕ್ಕೆ ಬೇಗ ಬೇಗ ಆಯಿತು. ಇನ್ನು 12:30ಗೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗ್ಬೇಕಿತ್ತು. ಅಷ್ಟರೊಳಗೆ ಇದೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನಗೆ ಈ ಹಬ್ಬ ಈ ಥರ ಪೂಜೆ ಏನಾರು ಇದ್ದರೆ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಿಡ್ಬೇಕು ಅನಿಸುತ್ತೆ. ಸಾಯಂಕಾಲವರೆಗೂ ಇದೇ ಆಗಲ್ಲ ನನಗೆ. ಬೆಳಗ್ಗೆನೇ ಪೂಜೆ ಆಗಿಬಿಡ್ಬೇಕು ಅಂದ್ಕೊಳ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಒಂದು ಲೋಟ ಮಜ್ಜಿಗೆ ಮತ್ತು ಪಾನಕ ಕೋಸಂಬರಿ ಹಾಕ್ಕೊಂಡು ತಿನ್ನೋಣ, ಇನ್ನು ತಿಂಡಿನೂ ತಿಂದಿರಲಿಲ್ವಲ್ಲ ಅದೆಲ್ಲ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೆ. ಪಾನ್ಕನ ಚೆನ್ನಾಗಾಗಿತ್ತು. ಆದರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಎಲ್ಲ ಏನೂ ಆಗೋಲ್ಲ. ನಾವು ಮಾಡೋದೇ ಒಂಥರ ಟೇಸ್ಟು, ಆದರೆ ದೇವಸ್ಥಾನದಲ್ಲಿ ಕೊಡೋದೇ ಒಂಥರ ಟೇಸ್ಟು. ಈ ವರ್ಷ ನಾವು ಯಾವ ದೇವಸ್ಥಾನದಲ್ಲೂ ಪಾನಕ ಮಜ್ಜಿಗೆ ಕುಡಿಲೇ ಇಲ್ಲ. ಲಾಸ್ಟ್ ವರ್ಷ ಅಂದರೆ ನನ್ನ ಮಗ ಇಸ್ಕೊಂಬರ್ತಾ ಇದ್ದ. ಈ ವರ್ಷ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ಲ, ಯಾರೂ ಇಸ್ಕೊಂಬರೋರು ಇರಲಿಲ್ಲ. ಮತ್ತು ನಾನು ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಈ ವರ್ಷ. ಏನೇ ಆದರೂ ಮನೇಲಿ ಹಬ್ಬ ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳಿದ್ರೆ ಅದು ಚೆಂದ. ಇನ್ನು ಮಜ್ಜಿಗೆ ಪಾನಕ ಎಲ್ಲ ಕುಡಿದ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಡೋಣ, ನನ್ನ ಮಗಳನ್ನ ಬರ್ತಾಳಿನ ಮಧ್ಯಾಹ್ನ ಇನ್ನು ಮನೆಯವರು ಊಟಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅಡುಗೆನೂ ಮಾಡಿ ಇಟ್ಬಿಟ್ಟೆ. ಹಾಗೆ ಸೈಡಲ್ಲಿ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅದೆಲ್ಲ ಜೋಡಿಸ್ಕೊಂಡೆ. ಮತ್ತು ಇನ್ನು ನನ್ನ ಮಗಳನ್ನ ಕರ್ಕೊಂಡು ಬಂದೆ. 12:30 ಅಷ್ಟರಲ್ಲಿ ಅವಳನ್ನು ಕರ್ಕೊಂಡು ಬಂದು ಅವಳಿಗೂ ಬೆಳಗ್ಗೆ ಮೊಸರನ್ನ ಇತ್ತು, ಅದನ್ನು ಹಾಕಿ ಕೊಟ್ಟೆ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.